ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ದಿನ ಒಂದು ತುಂಬ ವಿಶೇಷವಾದ ದಿನ ಆಗಿದೆ. ಯಾಕೆ ಅಂತ ಹೇಳಿದ್ರೆ 999 ಪೋರ್ಟಲ್ ಅಂತ ಹೇಳಿದರೆ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಸೊ ಈ ಒಂದು 999 ಪೋರ್ಟಲ್ ಬಂದು ನಮಗೆ 9 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥದ್ದಾಗಿದೆ. ಸೊ ಇದನ್ನು ಹೀಲಿಂಗ್ ಅಂತ ಕರೀತಾರೆ, ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ವಿಶ್ವಕ್ಕೆ ಅಂದರೆ ಯೂನಿವರ್ಸಲಿಗೆ ನಮ್ಮ ಒಂದು ಏನು ಆಸೆ ಆಕಾಂಕ್ಷೆಗಳಿದ್ದಾವೆ, ಸೊ ನಾವು ಲೈಫಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕಂತ ಇದ್ದೀವಿ, ಸೊ ಅದನ್ನು ನಾವು ಯೂನಿವರ್ಸಲಲ್ಲಿ ಬೇಡ್ಕೊಡೋದ್ರಿಂದ ಸೊ ನಮಗೆ ಅದರಿಂದ ಏನಂತೇಳಿದ್ರೆ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದು. ಸೊ ಇದು ವರ್ಲ್ಡ್ ವೈಡ್ ಎಲ್ಲರೂ ಬಿಲೀವ್ ಮಾಡಿರ್ತಕ್ಕಂಥದ್ದಿದೆ. ಏನು ಮ್ಯಾನಿಫೆಸ್ಟೇಷನ್ ಅನ್ನೋದು ಸೊ ತುಂಬ ಕೆಲವೊಂದು ನಂಬರ್ಗಳಿಗೆ ತಕ್ಕಂತೆ ಅದನ್ನು ಮಾಡ್ಕೊತಾರೆ. ಸೊ ಇವತ್ತು 999 ಪೋರ್ಟಲ್ ಆಗಿರೋದ್ರಿಂದ ಬೆಳಗ್ಗೆ 9 ಗಂಟೆಗೆ ಅಥವಾ ಸಂಜೆ 9 ಗಂಟೆಗೆ ನಾವು ಈ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಸ್ನೇಹಿತರೆ. ಆಲ್ರೆಡಿ ಬೆಳಗ್ಗೆ 9 ಗಂಟೆ ಮುಗಿದೋಗಿದೆ, ನಿಮಗೆ ಇವಾಗ ರಾತ್ರಿ 9 ಗಂಟೆ ಮಾತ್ರ ಸಿಗೋವಂಥದ್ದಿದೆ. ಸೊ ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂತ ಹೇಳಿದರೆ, ನಿಮಗೆ ಹಣದ ಅವಶ್ಯಕತೆ ಇರ್ಬೋದು, ಅಥವಾ ಕೆಲಸ ಸಿಗಬೇಕು ಅನ್ನೋದಿರ್ಬೋದು, ಅಥವಾ ಮದುವೆದಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ನಾನು ಯಾವುದೋ ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರೋದಾಗಿರ್ಬೋದು, ಅಥವಾ ಗೋಲ್ಡನ್ನು ಬಿಡಿಸ್ಬೇಕು ಅನ್ನೋದಾಗಿರ್ಬೋದು, ಇದು ಎಲ್ಲದನ್ನು ನನಗೆ ಆಗಬೇಕು ಅಂತ ಬರೀಬಾರ್ದು. ಸೊ ನನಗೆ ಆಲ್ರೆಡಿ ಆಗೋಗಿದೆ, ನನಗೆ ಹಣ ಬರಬೇಕಿತ್ತು, ಬಂದಿದೆ, ಅದಕ್ಕೆ ನಾನು ದೇವರೇ ಯೂನಿವರ್ಸಲ್ ಅಂದರೆ ವಿಶ್ವಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾವು ಇದನ್ನು ಬರೀಬೇಕಾಗುತ್ತೆ. ಅಂದರೆ ನಾವು ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡಬೇಕು. ಸೊ ಆಲ್ರೆಡಿ ನಮಗೆ ಇದಾಗೋಗಿದೆ, ನಾನು ಮನೆ ಕಟ್ಟಿಸಿದ್ದೀನಿ, ಸೊ ಅದಕ್ಕೆ ದೇವರೇ ನಾನು ಯೂನಿವರ್ಸಲ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ನಾನು ಮದುವೆ ಆಗಿದ್ದೀನಿ, ಅದಕ್ಕೆ ದೇವರೇ ಯೂನಿವರ್ಸಲ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅಂತೇಳಿ ನಾವು ಯೂನಿವರ್ಸಲಲ್ಲಿ ಪ್ರೇಯರ್ನ ಮಾಡ್ಕೊತೀವಿ. ಸೊ ಆಲ್ರೆಡಿ ನಮಗೆ ಆಗೋಗಿದೆ, ನಮಗೆ ಸಿಕ್ಕಿದೆ, ನಾನು ಅದನ್ನು ಹ್ಯಾಪಿನೆಸ್ನ ಯೂನಿವರ್ಸಲಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅನ್ನೋ ರೀತಿ ನಾವು ಆ ಒಂದು ಹ್ಯಾಪಿನೆಸ್ನ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ನಾವು ಬರಿಬೇಕಾಗುತ್ತೆ. ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ಹಣನ ನೋಡಿದ್ದೀರಲ್ವ, ಸುತ್ತಿದಾರಲ್ವ, ಸೊ ಆ ರೀತಿಯಾಗಿ 9 ಚೀಟಿಗಳನ್ನ ತೊಗೋಬೇಕು. ಅದು ವೈಟ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಆಗಿರ್ಬೋದು, ಅಥವಾ ಪಿಂಕ್ ಕಲರ್ ಆಗಿರ್ಬೋದು. ಅದರಲ್ಲಿ ನಾವು ರೆಡ್ ಪೆನ್ನಿಂದನೇ ಬರೀಬೇಕು. ರೆಡ್ ಪೆನ್ನಿಂದ ಬರೆದ್ಬಿಟ್ಟು ನಮಗೆ ಏನು 9 ಕೋರಿಕೆಗಳು ನಾವು ಈಡೇರಿಸ್ಕೊಂಡಿದ್ದೀವಿ ಅಂತ ಅದನ್ನು ಬರೀಬೇಕು. ಅಥವಾ ಕೆಲವೊಬ್ಬರು ಪಲಾವೆಲೆನಲ್ಲೂ ಬರೀತಾರೆ. ಪಲಾವೆಲೆ ಬಂದು ಮನಿ ಮ್ಯಾಗ್ನೆಟಿಕ್ ಅಂತಲೇ ಕರೀತಾರೆ, ಅದಕ್ಕೆ ತುಂಬ ಹಣದ ಆಕರ್ಷಣೆ ಇದೆ ಪಲಾವೆಲೆಗೆ. ಸೊ ನೀವು ಯಾವುದ್ರಲ್ಲಾದರೂ ಮಾಡ್ಬೋದು, ಪಲಾವೆಲೆನಲ್ಲಾದರೂ ಆಗಿರ್ಬೋದು, ಅಥವಾ ಪೇಪರಲ್ಲಾದರೂ ಆಗಿರ್ಬೋದು. ಸೊ ನೀವು 9 ಕೋರಿಕೆಗಳನ್ನು ನಾನು ಈಡೇರಿಸಿದ್ದಕ್ಕೆ ದೇವರೇ ನಾನು ವಿಶ್ವಕ್ಕೆ ಅಂದರೆ ಯೂನಿವರ್ಸಲ್ಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ನೀವೇನು ಇಲ್ಲಿ ಹಣದ ಸುರುಳಿ ಸುತ್ತಿರೋದು ನೋಡಿದ್ರಲ್ವ, ಸೊ ಆ ರೀತಿಯಾಗಿ ಸುರುಳಿನ ಸುತ್ತಿ ಅದಕ್ಕೆ ರೆಡ್ ಕಲರ್ ದಾರನ ಕಟ್ಟಿಬಿಟ್ಟು ಅದನ್ನು ದೇವರ ಮುಂದೆ ಇಟ್ಟು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಹೇಗೇನು ದೇವರಲ್ಲಿ ನೀವು ಪ್ರೇಯರ್ ಮಾಡ್ಕೋಬೇಕು, ನಿಮ್ಮ ಒಂದು ಹ್ಯಾಪಿನೆಸ್ ನನಗೆ ಇದು ಆಗಿದೆ ದೇವರೇ, ಸೊ ಅದಕ್ಕೆ ನಾನು ಯೂನಿವರ್ಸಲ್ಲಿಗೆ ಬಂದು ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರೇಯರ್ನ ಮಾಡಿಕೊಂಡು ಆ ಒಂದು ಪೇಪರ್ನ ಸುಟ್ಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ನೀವು ಬೂದಿಯನ್ನು ಇಟ್ಕೊಂಡು ಆಕಾಶದ ಕಡೆಗೆ ಅದನ್ನು ಊದಬೇಕು. ಸೊ ಇದು ಯೂನಿವರ್ಸಲ್ಲಿ ಎಲ್ಲರೂ ಮಾಡ್ತಾರೆ, ಇದನ್ನು ತುಂಬ ನಂಬಿಕೆಯಿಂದ ಮಾಡಬೇಕು. ನಂಬಿಕೆಯಿಂದ ಮಾಡಿರೋ ಕೆಲಸ 100% ಸಕ್ಸಸ್ ಆಗುತ್ತೆ. ಇದು ನಿಮಗೆ ಇವತ್ತು ಸಂಜೆ ಒಳಗಡೆ ಆಗ್ಬೋದು, ಅಥವಾ 24 hours 48 hours ಅಥವಾ 1 ತಿಂಗಳ ಒಳಗಡೆ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಆಗುತ್ತೆ. ಬಟ್ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ನಂಬಿಕೆ ಇರಬೇಕು. ನಂಬಿಕೆ ಇತ್ತು ಅಂತ ಹೇಳಿದರೆ ಖಂಡಿತ ಇದರ ಫಲ ಸಿಗುತ್ತೆ. ಸೊ ಅದರಲ್ಲೂ ಇದು 9 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಒಂದು ನಂಬರ್ ಆಗಿದೆ. ತುಂಬ ವಿಶೇಷವಾದ ದಿನ, ವಿಶೇಷವಾದ ಸಂಖ್ಯೆ ಇದಾಗಿದೆ ಸ್ನೇಹಿತರೆ. ಸೊ ನೀವು ಯಾರಾದರೂ ನಿಮಗೆ ಏನಾದರೂ ಇಂಥದಕ್ಕೆ ಪರಿಹಾರ ಸಿಗಬೇಕು ಅನ್ನೋದಿದೆ, ಸಿಗಬೇಕು ಅಂತ ಬರೀಬೇಡಿ, ನನಗೆ ಆಲ್ರೆಡಿ ಪರಿಹಾರ ಸಿಕ್ಕಾಗಿದೆ ಅಂತ ಹೇಳ್ಬಿಟ್ಟು ನೀವು ಯೂನಿವರ್ಸಲಲ್ಲಿ ಪ್ರೇಯರ್ ಮಾಡ್ಕೊಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ವಿಚಾರಗಳಿಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಹಾಕ್ತಕ್ಕಂಥ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.